ಅನ್ನುವಂಥ ಮಾತನ್ನು. ಪ್ರಜಾಪ್ರಭುತ್ವವಾದಿ ಕ್ರಿಕೆಟ್ ಇಲ್ಲಿವರೆಗೆ ಆದಂಥ ಎಲ್ಲ ಮ್ಯಾಚ್ಗಳನ್ನು ಗಮನಿಸಿದಾಗ ಅನ್ನಿಸ್ತದೆ, ಹೌದಪ್ಪ ಇದು ಪ್ರಜಾಪ್ರಭುತ್ವ, ಯಾರನ್ನೂ ತನ್ನ ಮೇಲೆ ಆಳೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು. ಇನ್ನು ಫೈನಲ್ದಲ್ಲಿ ಯಾರು ಗೆಲ್ಬೋದು ಏನು, ಈಗಾಗಲೇ ಒಮ್ಮೆ ಗೆದ್ದಿದ್ದಾರೆ ಫೈನಲನ್ನು. RCB ಅವರು ಅನೇಕ ಸಲ ಫೈನಲ್ ತನಕ ಬಂದಿದ್ದಾರೆ ಹಿಂದೆ. ನಾಳೆ ಫೈನಲ್ ಅಂದರೆ 31ನೇ ತಾರೀಕಿನ ಫೈನಲ್ದಲ್ಲಿ RCB ಎಷ್ಟು ಮಟ್ಟಿಗೆ ಹೋರಾಡ್ತದೆ ಮತ್ತು ಎಷ್ಟು ಮಟ್ಟಿಗೆ ತನ್ನಂಥ ಆ ಆಟದಲ್ಲೇ ಇನ್ವಾಲ್ವ್ ಮಾಡಿಕೊಂಡು ಫೀಲ್ಡಿಂಗ್, ಬೌಲಿಂಗ್, ಬ್ಯಾಟಿಂಗ್ ಮೂರು ಕ್ಷೇತ್ರದಲ್ಲಿ ಫೀಲ್ಡಿಂಗ್ ಆಯಿತು ಭಾಳ ಮಹತ್ವದ್ದು. ಎಷ್ಟು ರನ್ಗಳು ತಿಳಿತೀರಿ ಅನ್ನುವಂಥದ್ದು. ಈಗಂತೂ 200 ರನ್ ಮೊದಲು ಮಾಡಿದರೆ ಯಾರು ಬ್ಯಾಟಿಂಗ್ ಮಾಡಿದರೆ ಅವ್ರು ಗೆಲ್ಲುವಂಥ ಅದು ಸ್ಕೋರ್ ಅಲ್ಲ ಅನ್ನುವಂಥದ್ದು ಇವತ್ತು ಸಾಬೀತಾಗ್ತಾಯಿದೆ. ಯಾಕಂದ್ರೆ ವಿಶೇಷವಾಗಿ ಬ್ಯಾಟಿಂಗಿಗೆ ಅನುಕೂಲ ಆಗುವಂಗೆ ಪಿಚ್ಗಳನ್ನು ತಯಾರು ಮಾಡ್ತಾ ಇರ್ತಾರೆ. ಹೀಗಾಗಿ ಬೌಲರ್ಗಳ ಸತ್ತು ಪರೀಕ್ಷೆ ನಡೀತಾ ಇರ್ತದೆ. ಫ್ಲ್ಯಾಟ್ ಇದ್ದಂಥ ಪಿಚ್ಗಳ ಮೇಲೆ ರನ್ನಿಂಗ್ ಸುರಿಮಳೆ ಆಗ್ತಾ ಇರ್ತಾವೆ. ಆದರೂ ಕೆಲವೊಮ್ಮೆ ತಪ್ಪು ಜಡ್ಜ್ಮೆಂಟ್ದಿಂದಾಗಿ ನಮ್ಮ ಬ್ಯಾಟರ್ಸ್ ಅಂದರೆ ಬ್ಯಾಟ್ಸ್ಮನ್ಗಳು ತಪ್ಪು ಮಾಡಿ ಔಟ್ ಆಗುವಂಥ ಸಾಧ್ಯತೆಗಳು ಇರ್ತವೆ. ಯಾಕಂದ್ರೆ ಮ್ಯಾಚ್ ಅಂದಾಗ ಪ್ರತಿಯೊಂದು ಬಾಲಿನ ಮೇಲೂ ಕಾನ್ಸಂಟ್ರೇಟ್ ಮಾಡಿ ಆ ಬಾಲಿನ ಯೋಗ್ಯತೆ